ನಮಸ್ತೆ. ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು. ಲೇಖಕರು ಧನ್ವಂತರಿ. 21ನೇಯದು ಸೇಬು ಹಣ್ಣು. ಮೊದಲನೆಯದು, ಸೇಬು ಹಣ್ಣನ್ನು ಹಲ್ಲಿನಿಂದಲೇ ಕಚ್ಚಿ ಸಿಪ್ಪೆ ಸಹಿತ ಊಟ ಆದ ನಂತರವೇ ತಿನ್ನಬೇಕು. ಅದರಿಂದ ದೈಹಿಕ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ಎರಡನೆಯದು, ಹಲ್ಲುಗಳಿಂದ ಸೇಬನ್ನು ಕಚ್ಚಿ ತಿನ್ನುವುದರಿಂದ ಹಲ್ಲುಗಳ ಹೊಳಪು ಹೆಚ್ಚಿ ಒಸಡುಗಳು ಸಹ ಗಟ್ಟಿಯಾಗುತ್ತವೆ. ಮೂರನೆಯದು, ಎ, ಬಿ, ಸಿ 3 ಜೀವಸತ್ವಗಳು ತುಂಬಿರುವ ಸೇಬಿನ ಹಣ್ಣನ್ನು ಸೇವಿಸುವುದರಿಂದ ದೇಹಬಲ ಹೆಚ್ಚಿ ದಣಿದ ನರಗಳಲ್ಲಿ ಶಕ್ತಿ ಸಂಚಾರವಾಗುವುದು. ನಾಲ್ಕನೆಯದು, ಊಟವಾದ ನಂತರ ನಿರಂತರವಾಗಿ 44 ದಿನಗಳವರೆಗೆ ಸೇಬಿನ ಹಣ್ಣನ್ನು ಭಕ್ಷಿಸಿದರೆ ಕಫ ಕಟ್ಟುವ ಸಾಧ್ಯತೆ ಇರುವುದಿಲ್ಲ. ಐದನೆಯದು, ಸೇಬಿನ ಹೋಳುಗಳನ್ನು ಉಪ್ಪು ಸಹಿತ ನಿರಂತರ 20 ದಿನಗಳ ಕಾಲ ತಿಂದರೆ ಅರ್ಧ ತಲೆನೋವು ಬಿಟ್ಟು ಹೋಗುವುದು. ಆರನೆಯದು, ಸೇಬಿನ ಹಣ್ಣಿನ ಹಾಗೂ ನಿಂಬೆ ಹಣ್ಣಿನ ಸಿಪ್ಪೆಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ನುಣ್ಣಗೆ ಅರೆದು ಚೂರ್ಣವನ್ನು ತಯಾರಿಸಿಕೊಂಡು ಅದನ್ನು ಹಾಲಿನಲ್ಲಿ ಕಲಸಿ ಮೊಡವೆಗಳಿಗೆ ಹಚ್ಚಿದರೆ ಮೊಡವೆಗಳು ಮಾಯವಾಗಿ ಹೋಗುವುವು. ಏಳನೆಯದು, ಮೊಲೆ ಹಾಲನ್ನು ಸೇವಿಸುತ್ತಿರುವ ಮಗುವಿಗೆ ಭೇದಿಯಾದರೆ ಮೊಲೆ ಹಾಲು ಕೊಡುವುದನ್ನು ನಿಲ್ಲಿಸಿ ಸಿಪ್ಪೆ ತೆಗೆದು ಹೋಳು ಮಾಡಿದ ಸೇಬಿನ ಹಣ್ಣುಗಳನ್ನು ಚೆನ್ನಾಗಿ ಬೇಯಿಸಿ ನಂತರ ಅದನ್ನು ಚೆನ್ನಾಗಿ ಕಿವುಚಿ ಸೋಸಿದ ನಂತರ ಹಾಲಿನ ಬದಲಿಗೆ ಅದನ್ನು ಕುಡಿಸಬೇಕು. ಆಗ ತಟ್ಟನೆ ಭೇದಿ ನಿಂತು ಹೋಗಿ ಆರೋಗ್ಯ ಸುಧಾರಿಸುವುದು. ಎಂಟನೆಯದು, ಅಲ್ಸರ್ನಿಂದ ನರಳುತ್ತಿರುವ ರೋಗಿಗಳು ಸೇಬಿನ ಹಣ್ಣಿನ ರಸವನ್ನು ದೀರ್ಘಕಾಲ ಸೇವಿಸುತ್ತಾ ಬಂದರೆ ಕಾಯಿಲೆ ಮಂಗಮಾಯವಾಗುವುದು. ಒಂಬತ್ತನೆಯದು, ಮೊಡವೆಗಳು ನಿವಾರಣೆಯಾಗಿ ಮುಖದ ಕಾಂತಿ ಹೆಚ್ಚಿಸಲು ಸೇಬಿನ ತಿರುಳನ್ನು ಅರೆದು ಮುಖಕ್ಕೆ ಲೇಪಿಸಿಕೊಳ್ಳಬೇಕು. ಹತ್ತನೆಯದು, ಸೇಬಿನ ಹಣ್ಣಿನ ಹೋಳುಗಳನ್ನು ಹೆಚ್ಚಿ ಶುದ್ಧವಾದ ಜೇನುತುಪ್ಪದಲ್ಲಿ 24 ಗಂಟೆಗಳ ಕಾಲ ನೆನೆ ಹಾಕಬೇಕು. ನಂತರ ಅದಕ್ಕೆ ಗುಲಾಬಿಯ ದಳಗಳನ್ನು ಸೇರಿಸಿ ಬಿಸಿಲಿನಲ್ಲಿ ಒಣಗಿಸಬೇಕು. 1 ವಾರದ ನಂತರ ಈ ರಸಾಯನವನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ನರಗಳಲ್ಲಿ ನವಚೈತನ್ಯ ತುಂಬಿಕೊಂಡು ನರಗಳ ದೌರ್ಬಲ್ಯದ ಕಾಯಿಲೆಗಳು ಇಲ್ಲವಾಗುವುವು. 11ನೆಯದು, ಯಕೃತ್ತಿನ ತೊಂದರೆ, ಸಂಧಿವಾತ ಮತ್ತು ಮಲಕಟ್ಟು ರೋಗಗಳು ಸುಧಾರಿಸಲು ಸೇಬನ್ನು ಸಿಪ್ಪೆಯ ಸಹಿತ ಪ್ರತಿನಿತ್ಯ ತಿನ್ನುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. 12ನೆಯದು, ಸೇಬನ್ನು ದಿನನಿತ್ಯ ಸೇವಿಸಿದರೆ ದಾಹ ನಾಶವಾಗುತ್ತದೆ, ಜೀರ್ಣಶಕ್ತಿ ಹೆಚ್ಚುತ್ತದೆ. ಸ್ಮರಣಶಕ್ತಿಯು ಕುಂದಿದ್ದರೆ ಇದನ್ನು ಸೇವಿಸಿದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. 13ನೆಯದು, ಆಮಶಂಕೆಯಿಂದ ನರಳುತ್ತಿರುವವರು ಸೇಬನ್ನು ತುರಿದು ರಸವನ್ನು ಹಿಂಡಿ ಕುಡಿದರೆ ಆಮಶಂಕೆ ಕಡಿಮೆ ಆಗುವುದು. ಸೇಬಿನಿಂದ ತಯಾರು ಮಾಡಬಹುದಾದಂತಹ ಪಾನೀಯ ಮತ್ತು ತಿನಿಸುಗಳು. ಮೊದಲನೆಯದು, ಸೇಬಿನ ಜ್ಯೂಸ್, ಸೇಬಿನ ಸ್ಕ್ವಾಷ್, ಸೇಬಿನ ಜಾಮ್. ನಮಸ್ತೆ, ಧನ್ಯವಾದಗಳು.